ಶಾಂತಿ. ದಿನಾಂಕ ಆಗಿದೆ 6/4/2026. ತಂದೆಯ ಬಳಿ ಯಾವ ಸಾಮಾನುಗಳಿವೆಯೋ ಅವು ಸಂಪೂರ್ಣವಾಗಿ ಅಂತ್ಯದಲ್ಲಿ ಸಿಗುವುದು. ಅದನ್ನು ಧಾರಣೆ ಮಾಡಿ ಮತ್ತು ಮಾಡಿಸಿ. ಎಲ್ಲವನ್ನೂ ತಿಳಿದಿದ್ದರೂ ಸಹ ನಾನೂ ಸಹ ಡ್ರಾಮಾದಲ್ಲಿ ಬಂಧಿತನಾಗಿದ್ದೇನೆ. ಮೊದಲೇ ತಿಳಿಸಲು ಸಾಧ್ಯವಿಲ್ಲ. ಆದ್ದರಿಂದ ಏನಾಗುತ್ತದೆಯೋ ಎಂಬ ಯೋಚನೆಯನ್ನು ಬಿಟ್ಟುಬಿಡಿ ಎಂದು ತಂದೆಯು ತಿಳಿಸುತ್ತಾರೆ. ಶರೀರವಂತೂ ಸ್ತ್ರೀಯಾಗಿರಬಹುದು, ಆದರೆ ಆತ್ಮಗಳೆಲ್ಲರೂ ಪುರುಷರೇ ಆಗಿದ್ದಾರೆ. ಪ್ರತಿಯೊಂದು ಆತ್ಮವು ವಾರಸುದಾರರಾಗಿದ್ದಾರೆ, ಅರ್ಥಾತ್ ಆಸ್ತಿಗೆ ಹಕ್ಕುದಾರರಾಗಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನನ್ನ ಪ್ರತಿಯೊಂದು ಮಗುವು ಆಸ್ತಿಯನ್ನು ತೆಗೆದುಕೊಳ್ಳುವ ಅಧಿಕಾರವಿದೆ. ದೇಹದಿನ ತಂದೆಯನ್ನು ಬಹಳ ನೆನಪು ಮಾಡಬೇಕಾಗಿದೆ. ತಂದೆಯು ಹೇಳುತ್ತಾರೆ, ನಾನು ಆನಂದ ಸಾಗರ, ಜ್ಞಾನ ಸಾಗರ, ಶಾಂತಿಯ ಸಾಗರ ಆಗಿದ್ದೇನೆ. ನಾನು ಸಂಗಮ ಯುಗದಲ್ಲಿ ಕೊಡಲು ಬರುತ್ತೇನೆ. ನನ್ನ ಬಳಿ ಇರುವುದೆಲ್ಲವನ್ನೂ ಕೊಡಲು ಬರುತ್ತೇನೆ. ವಿಜ್ಞಾನವು ಮುಂದುವರೆಯುತ್ತಿರುವುದೂ ಸಹ ನಿಮ್ಮ ಕೆಲಸಕ್ಕೆ ಬರುವುದು. ನೀವು ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವಿದೆ. ನೀವು ಮಕ್ಕಳು ಈಗ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ. ಇಲ್ಲಿಯವರೆಗೆ ಯಾವ ಜ್ಞಾನವು ಸಿಕ್ಕಿದೆಯೋ ಅದು ಡ್ರಾಮಾದಲ್ಲಿ ನೋಂದಾವಣೆಯಾಗಿದೆ. ಯಾವ ಸೆಕೆಂಡ್ ಪಾಸ್ ಆಯಿತು ಅದಕ್ಕೆ ಡ್ರಾಮಾ ಎಂದು ತಿಳಿದುಕೊಳ್ಳಬೇಕಾಗಿದೆ. ಈಗ ನಾವು ಪುರುಷಾರ್ಥ ಮಾಡಿ ವಿಕರ್ಮಾಜೀತರಾಗುತ್ತೇವೆ. ನಂತರ ದ್ವಾಪರದಿಂದ ವಿಕ್ರಮ ಸಂವತ್ಸರ ಅರ್ಥಾತ್ ವಿಕರ್ಮಗಳನ್ನು ಮಾಡುವ ಸಂವತ್ಸರವು ಪ್ರಾರಂಭವಾಗುತ್ತದೆ. ನೀವು ಎಲ್ಲರಿಗಿಂತ ಶ್ರೇಷ್ಠರಾಗಿರುವ ಬ್ರಾಹ್ಮಣರಾಗಿದ್ದೀರಿ. ನೀವು ಸರ್ವೋತ್ತಮರಾದ ಬ್ರಾಹ್ಮಣ ಕುಲಭೂಷಣರು. ನಿಮ್ಮ ವಿನಃ ಬೇರೆ ಯಾರಿಗೂ ಜ್ಞಾನ ಸಿಗುವುದಿಲ್ಲ. ತಂದೆಯು ಬಂದು ಎಲ್ಲರಿಗೂ ಸುಖ ಶಾಂತಿಯನ್ನು ಕೊಡುತ್ತಾರೆ. ಈಗ ದೇವಿ ದೇವತೆಗಳ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಅವರು ಎಲ್ಲರ ಅತಿ ಪ್ರಿಯ ತಂದೆಯಾಗಿದ್ದಾರೆ. ಭಗವಂತನು ಒಬ್ಬರೇ ಆಗಿದ್ದಾರೆ. ಮನುಷ್ಯರಿಗೆ ಭಗವಂತನೆಂದು ಕರೆಯುವುದಿಲ್ಲ. ಸೂಕ್ಷ್ಮ ವತನವಾಸಿ ಬ್ರಹ್ಮ ವಿಷ್ಣು ಶಂಕರರಿಗೂ ಸಹ ದೇವತೆ ಎಂದು ಕರೆಯುತ್ತಾರೆ. ತಂದೆಯು ಯಾವುದೇ ಹಿಂಸೆಯನ್ನು ಕಲಿಸುವುದಿಲ್ಲ. ವಾಸ್ತವದಲ್ಲಿ ನಮ್ಮದು ಯಾವುದೇ ಯುದ್ಧವಲ್ಲ. ಕೇವಲ ನೆನಪು ಮಾಡಿ, ಮಾಯೆಯಿಂದ ಸೋಲಬೇಡಿ ಎಂದು ತಂದೆಯು ತಿಳಿಸುತ್ತಾರೆ. ಈಗ ನೀವು ಶ್ರೀಮತವನ್ನು ಪಡೆದು ನಂತರ ಅದರ ಫಲವನ್ನು ಸತ್ಯಯುಗದಲ್ಲಿ ಭೋಗಿಸುತ್ತೀರಿ. ನಂತರ ದ್ವಾಪರದಲ್ಲಿ ರಾವಣನ ಮತವು ಸಿಗುತ್ತದೆ. ಎಲ್ಲರೂ ರಾವಣನ ಮತದಂತೆ ಅಸುರರಾಗಿ ಬಿಟ್ಟಿದ್ದಾರೆ. ನಿಮಗೆ ಈಶ್ವರೀಯ ಮತವು ಸಿಗುತ್ತದೆ. ಮತವನ್ನು ಕೊಡುವವರು ಒಬ್ಬರೇ ತಂದೆ, ಈಶ್ವರನಾಗಿದ್ದಾರೆ. ನೀವು ಈಶ್ವರೀಯ ಮತದಂತೆ ಎಷ್ಟೊಂದು ಪವಿತ್ರರಾಗುತ್ತಿದ್ದೀರಿ. ದೇವತೆಗಳಾಗಲು ಆಹಾರ ಪಾನೀಯಗಳಲ್ಲಿ ಬಹಳ ಶುದ್ಧವಾಗಿರಬೇಕಾಗಿದೆ. ಬಹಳ ಪತ್ತೆಯಲ್ಲಿ ನಡೆಯಬೇಕಾಗಿದೆ. ಯೋಗ ಬಲದಿಂದ ಭೋಜನಕ್ಕೆ ದೃಷ್ಟಿ ಕೊಟ್ಟು ನಂತರ ಸ್ವೀಕಾರ ಮಾಡಬೇಕಾಗಿದೆ. ಈ ಮೃತ್ಯುಲೋಕದ ವಿದ್ಯೆಯು ಇಲ್ಲಿಯೇ ಅಂತ್ಯವಾಗುತ್ತದೆ. ಮೃತ್ಯುಲೋಕದ ಎಲ್ಲ ಕೆಲಸ ಕಾರ್ಯಗಳು ಸಮಾಪ್ತಿಯಾಗಿ ಅಮರಲೋಕವು ಪ್ರಾರಂಭವಾಗುತ್ತದೆ. ಮಕ್ಕಳಿಗೆ ಇಷ್ಟೊಂದು ನಶೆ ಏರಬೇಕಾಗಿದೆ. ತಂದೆಯಿಂದ ನಾವು ಮುಂದೆ 21 ಜನ್ಮಗಳ ಆಸ್ತಿಯನ್ನು ಪಡೆಯುತ್ತೇವೆ. ಇದು ನೆನಪಿದ್ದರೆ ಖುಷಿ ಇರುತ್ತದೆ. ಇದೇ ಪರಮಾನಂದವಾಗಿದೆ. ಈ ಲಕ್ಷ್ಮೀನಾರಾಯಣರಿಗೆ ಸ್ವಲ್ಪವೂ ಜ್ಞಾನವಿರುವುದಿಲ್ಲ. ಇವರಿಗೆ ಇದ್ದಿದ್ದರೆ ಪರಂಪರೆಯಾಗಿ ನಡೆದು ಬರುತ್ತಿತ್ತು. ನಿಮ್ಮಷ್ಟು ಪರಮಾನಂದವು ಈ ದೇವತೆಗಳಿಗೂ ಇರಲು ಸಾಧ್ಯವಿಲ್ಲ. ಪರಮಪಿತ ಪರಮಾತ್ಮನ ಮಕ್ಕಳು ಅಥವಾ ವಿದ್ಯಾರ್ಥಿಗಳಾಗಿದ್ದೇವೆ. ಅವರು ನಮ್ಮನ್ನು ಹಿಂತಿರುಗಿ ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಇದೇ ನಶೆಯಲ್ಲಿ ಪರಮ ಸುಖ ಪರಮ ಆನಂದದ ಅನುಭವ ಮಾಡಬೇಕಾಗಿದೆ. ಸೇವೆಯ ಲಗನ್ನ ಮೂಲಕ ಲೌಕಿಕವನ್ನು ಅಲೌಕಿಕ ಪ್ರವೃತ್ತಿಯಲ್ಲಿ ಪರಿವರ್ತನೆ ಮಾಡುವಂತಹ ನಿರಂತರ ಸೇವಾದಾರಿ ಭವ. ಯಾರ ಬುದ್ಧಿಯಲ್ಲಿ ಸದಾ ಸೇವೆಯ ಲಗನ್ ಇರುತ್ತದೆಯೋ ಅವರ ಲೌಕಿಕ ಪ್ರವೃತ್ತಿಯು ಬದಲಾಗಿ ಈಶ್ವರೀಯ ಪ್ರವೃತ್ತಿಯಾಗಿ ಬಿಡುತ್ತದೆ. ತನ್ನ ಸಂಸ್ಕಾರಗಳನ್ನು ದಿವ್ಯವನ್ನಾಗಿ ಮಾಡಿಕೊಳ್ಳಬೇಕೆಂದರೆ ಮನಸ್ಸು ಬುದ್ಧಿಯನ್ನು ತಂದೆಯ ಮುಂದೆ ಸಮರ್ಪಣೆ ಮಾಡಿಬಿಡಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.